ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ, ರಾಣಿ ಸೀರಿಯಲ್ ಸಂಚಿಕೆನ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇವತ್ತು ತುಂಬ ಚೆನ್ನಾಗಿದೆ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಅಂತಂದರೆ ಇನ್ನು ಕಾವೇರಿ ಕೂಡ ಜೈಲಿಗೆ ವಾಪಸ್ ಹೋಗೋ ಟೈಮ್ ಹತ್ತಿರ ಬಂತು. ಸೊ ಏನು ಮಾಡ್ತಾಳೆ, ಏನು ಕತೆ ಅಂತೇಳಿ ನೋಡೋಣ. ಸೊ ಇನ್ನೇನು ಶುರುವಿನಲ್ಲೇ ಇಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಕಾವೇರಿ ಅವ್ರ ಅಣ್ಣನ ಮೇಲೆ ಮಲ್ಕೊಂಡಿರ್ತಾಳೆ, ಅಂದರೆ ತೊಡೆ ಮೇಲೆ ಮಲ್ಕೊಂಡಿರೋಲ್ಲ, ಸಮಾಧಾನ ಮಾಡ್ತಾ ಇರ್ತಾನೆ. ಕಾವೇರಿ ಯೋಚನೆ ಮಾಡಬೇಡಮ್ಮ, ಎಲ್ಲ ಒಳ್ಳೆಯದಾಗುತ್ತೆ, ಕಾಲ ಬರೋವರೆಗೂ ಸ್ವಲ್ಪ ಕಾಯಬೇಕು, ಎಂಥವ್ರಿಗೂ ಕಷ್ಟ ತಪ್ಪಿದಲ್ಲ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಆದರೆ ಕಾವೇರಿಗೆ ತುಂಬ ಬೇಜಾರಾಗಿರುತ್ತೆ. ಅಣ್ಣ ನಮಗೆ ಯಾಕಣ್ಣ ಇಷ್ಟೊಂದು ಕಷ್ಟ ಬರುತ್ತೆ, ನಾವೇ ಏನಣ್ಣ ಪಾಪ ಮಾಡಿದ್ದೀವಿ, ಯಾಕಣ್ಣ ಈ ಥರ ಆಗ್ತಿದೆ ಎಲ್ಲ ಅಂತೇಳಿ ತುಂಬ ನೊಂದ್ಕೋತಾ ಇರ್ತಾಳೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟದ ಒಂದು ಲೈಕ್ ಕೊಡಿ. ಇನ್ನೇನು ತುಂಬ ನೊಂದ್ಕೊಂಡು ಫೀಲ್ ಮಾಡಿಕೊಂಡು ಕಾವೇರಿ ತುಂಬಾ ಅಳ್ತಾ ಇರ್ತಾಳೆ. ಅವಳಿಗೆ ಫೀಲಿಂಗ್ ತಡೆಯೋಕ್ಕೆ ಆಗ್ತಾರಲ್ಲ, ಅಷ್ಟೊಂದು ನೋವಾಗ್ತಾ ಇರುತ್ತೆ. ಸೊ ಇನ್ನು ಅಣ್ಣ ತುಂಬ ಬೇಜಾರಾಗ್ತಿದೆ ಅಣ್ಣ, ನನ್ನ ಕಳ್ಳು ಬಳ್ಳಿನ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅಣ್ಣ, ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಣ್ಣ, ನನಗೆ ನಾನು ಜೈಲಿಗೆ ಹೋಗಲ್ಲಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ ಕಾವೇರಿ ಅಂತಂದರೆ, ಇಲ್ಲಣ್ಣ ನಾನು ಜೈಲಿಗೆ ಹೋಗಲ್ಲ. ಏನು ಗೊತ್ತಾ, ನಾನು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳು ಜೈಲಲ್ಲಿ ಹುಟ್ಟಿದ್ಲು, ಜೈಲಲ್ಲೇ ಹುಟ್ಟಿ ಜೈಲಲ್ಲಿ ಇರೋದ್ರಿಂದ ಅವಳ ಮೇಲೆ ನನಗೆ ಯಾವುದೇ ಒಂದು ನೋವು ಆಗ್ತಿರ್ಲಿಲ್ಲ, ಮನಸ್ಸಿಗೆ ಯಾವುದೋ ಒಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅವಳು ನನ್ನ ಜೊತೆಗೆ ಇರೋಳು ಯಾವಾಗಲೂ ಕೂಡ, ನನಗೇನು ಅನ್ನಿಸ್ತಿರ್ಲಿಲ್ಲ. ಈಗ ನನ್ನ ಕಳ್ಳು ಬಳ್ಳಿನ ಬಿಟ್ಟು ಹೋಗೋಕೆ ಆಗ್ತಾಯಿಲ್ಲ ಅಣ್ಣ, ನನ್ನ ಕೈಲಿ ತುಂಬ ಬೇಜಾರಾಗ್ತಿದೆ, ನಾನು ಅವಳ ಬಿಟ್ಟು ಹೋಗೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ನೊಂದ್ಕೊಂಡು ಹೇಳ್ತಾಳೆ. ಸೊ ತುಂಬ ಬೇಜಾರಾಗಿರುತ್ತೆ ಕಾವೇರಿಗೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಅವಳು ಬೇಜಾರಕ್ಕೆ ಏನೇನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಅವಳಿಗೆ ಗೊತ್ತಾಗ್ತಾರಲ್ಲ, ಅಷ್ಟೊಂದು ನೊಂದ್ಕೊತಾ ಇರ್ತಾಳೆ. ನೋಡಮ್ಮ ಅಳ್ಬೇಡ, ಸಮಾಧಾನ ಮಾಡ್ಕೊ, ಯಾಕೆ ಇಷ್ಟೊಂದೆಲ್ಲ ಅಳ್ತಾ ಇದೆಯಾ ನೀನು ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸೊ ಆದರೂ ಕೂಡ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಮಾಡ್ಕೊಳಕ್ಕಾಗ್ತಾರಲ್ಲ. ಸೊ ಇಲ್ಲಿ ಒಂದು ಕಡೆ ಇವರಿಬ್ಬರು ತಾಯಿ ಮಗಳು ತುಂಬ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ ಸರಳ. ಯಾಕೆ ಅಂತಂದರೆ ರಾಣಿ ಅನಾಥಾಶ್ರಮಕ್ಕೆ ಹೋಗ್ತಾಳೆ ಅಂತೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಿರೋದು. ಅವರಮ್ಮ ಬಂದ್ಬಿಟ್ಟು, ಯಾಕೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಿದ್ಯಾ, ಈ ವರ್ಧ ಏನಾದರೂ ಫೋನ್ ಮಾಡಿದ್ನೇನೆ, ಆ ವರ್ಧ ಫೋನ್ ಮಾಡೇ ಇಲ್ಲ, ನಾನು ಫೋನ್ ಮಾಡಿದ್ರೆ ಎತ್ತಾ ಇಲ್ಲ, ನಿನಗೇನಾದ್ರು ಮಾಡಿದ್ನಾ ಅಂತ ಹೇಳಿ ಕೇಳಿದಾಗ, ಅಮ್ಮ ವರ್ಧನ ವಿಷಯ ಬಿಟ್ಟಾಕಮ್ಮ, ಯಾಕಮ್ಮ ನಿನಗೆ ವರ್ಧನ ವಿಷಯಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ವಿಷಯ ನಿನ್ಗೆ ಹೇಳ್ಬೇಕಮ್ಮ ಇವಾಗ ಅಂತ ಅಂದಾಗ, ಅಯ್ಯೋ ಅದು ಗೊತ್ತಿರೋದು ಬಿಡೆ, ನಾಳೆ ಕಾವೇರಿ ಜೈಲಿಗೆ ಹೋಗ್ತಾಳಲ್ಲ ಅದನ್ನೇ ನೀನು ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವರಮ್ಮ. ಇಲ್ಲಮ್ಮ ಅದಕ್ಕಿಂತ ಬೇರೆ ವಿಷಯ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದಕ್ಕಿಂತ ಬೇರೆ ವಿಷಯ ಏನೇ ಇದೆ ಅಂತ ಹೇಳಿದಾಗ, ಈ ರಾಣಿ ಇದ್ದಾಳಲ್ಲ, ಆ ರಾಣಿನ ಯಾವುದಾದ್ರು ಒಂದು ಅನಾಥಾಶ್ರಮದಲ್ಲಿರೋಂಥ ಒಂದು ಹಾಸ್ಟೆಲ್ಗೆ ಸೇರ್ಸೋಕ್ಕೆ ಏರ್ಪಾಟ್ ಮಾಡಿದ್ದಾರಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೇ ಹೇಳ್ತಿದ್ದೀಯ ಸರಳ ನೀನು ಅಂದಾಗ, ಹ್ಞೂ ಕಣೆ, ನಮ್ಮ ಈ ಥರ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಈಗ ಒಂದು ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದಾರೆ ಅವಳ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದೇನೆ, ಹಾಗಾದರೆ ನಿಜನಾ, ಹಾಗಾದರೆ ಇನ್ಮೇಲೆ ನೀನು ನಿನ್ನ ಮಕ್ಕಳು ನಿನ್ನ ಸಂಸಾರ ಅಂತ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿದ್ಬಿಡೆ, ನೀನು ತುಂಬ ಖುಷಿಯಾಗಿರಬೇಕು ಅಂತ ಅವರಮ್ಮ ತಲೆ ತುಂಬ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ತುಂಬ ಬೇಜಾರು ಮಾಡಿಕೊಂಡು ಅವಳೊಂದು ಏನು ಗೊತ್ತಾ, ಅವಳು ನೋವುಗಳನ್ನ, ಅವಳ ಸಂಕಟನ, ಅವಳಿಗಿರೋ ಫೀಲಿಂಗ್ಸ್ನ ಎಲ್ಲ ಹೇಳ್ಕೊಂಡು ತುಂಬ ನೊಂದ್ಕೊತಾಳೆ. ಕಾವೇರಿ ಅಳ್ಬೇಡ ಕಾವೇರಿ, ಸಮಾಧಾನ ಮಾಡ್ಕೋ ಕಾವೇರಿ ಅಂತ ಅವ್ರ ಅಣ್ಣ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು, ಯಾವುದೇ ಕಾರಣಕ್ಕೂ ರಾಣಿನ ಜೈಲಿಗೆ ನಾನು ಕಳಿಸಲ್ಲ, ಹಾಸ್ಟೆಲ್ಗೆ ಕಳಿಸಲ್ಲ, ನಾನೇ ಸಾಕ್ತೀನಿ ನನ್ನ ಸೊಸೆನ ದೂರ ಮಾಡಬೇಡ ಕಾವೇರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದರೂ ಅಣ್ಣ ಅವಳು ನಿನ್ನ ಹತ್ರ ಇದ್ದಾಳೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಏನು ಗೊತ್ತಾ, ನನಗೆ ತುಂಬ ಎಂತೆಂಥ ದೊಡ್ಡ ಎಲ್ಲ ಕನಸುಗಳು, ಒಂಥರ ಕೆಟ್ಟ ಕನಸುಗಳೆಲ್ಲ ಬೀಳ್ತಾ ಇದ್ದಾವಣ್ಣ. ಆ ಕನಸುಗಳೆಲ್ಲ ಒಂಥರ ತುಂಬ ನೋವು ಕೊಡ್ತಾ ಇದ್ದಾವೆ ನನ್ನ ಮನಸ್ಸಿಗೆ. ಅಣ್ಣ ಒಂದು ಕನಸು ಬಿದ್ದಿತ್ತು ಗೊತ್ತಾ ನನಗೆ, ನಾನೇ ತೊಗೊಂಡೋಗಿ ರಾಣಿನ ಒಂದು ನದಿ ಒಳಗಡೆ ತಳ್ಳಿಬಿಟ್ಟು ಆಮೇಲೆ ರಾಣಿ ಅಂತ ಪರದಾಡ್ತಾ ಇದ್ದೆ ಅಣ್ಣ, ಆದರೆ ಅಲ್ಲಿ ರಾಣಿನೇ ಇರಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಆಗೋಗಿದೆ ನನ್ನ ಮಗಳೀಗ, ನಾನು ಹೋಗ್ತಾ ಇದ್ದೀನಿ, ನನ್ನ ಮಗಳನ್ನ ತಳ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ತಾ ಇದೆ ಅಣ್ಣ ನನಗೆ ಅಂದಾಗ, ನನಗೆ ರಾಣಿ ಭಾರ ಅಲ್ಲಮ್ಮ, ಅವಳ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಕಾವೇರಿ, ನೀನು ಯೋಚನೆ ಮಾಡಬೇಡ ಕಣಮ್ಮ ಅಂತ ಅವ್ರ ಅಣ್ಣ ತುಂಬ ಧೈರ್ಯ ಹೇಳ್ತಾ ಇರ್ತಾನೆ. ಆದರೂ ಕೂಡ ಕಾವೇರಿಗೆ ತುಂಬ ನೋವಾಗ್ತಾ ಇರುತ್ತೆ ಮನಸ್ಸಿಗೆ. ಅಣ್ಣ ನನಗೆ ಅವಳನ್ನ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ಅವಳ ಜೊತೆಗೆ ಇರಬೇಕಣ್ಣ, ನಾನು ಜೈಲಿಗೆ ಹೋಗಲ್ಲಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅಣ್ಣಂಗೆ ಏನೂ ಮಾತಾಡೋಕ್ಕಾಗದ ಸತ್ಯಣ್ಣಂಗೆ ತುಂಬ ಫೀಲ್ ಮಾಡಿಕೊಂಡು ನಿಂತಿರ್ತಾನೆ. ಈ ನೋವನ್ನಂತೂ ನೋಡೋಕ್ಕೆ ಆಗ್ತಾ ಇರಲ್ಲ, ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾ ಇರುತ್ತೆ. ಸೊ
ಇನ್ನೊಂದು ಕುಂತಿ ಕತೆ ಕೂಡ ಹೇಳ್ತಾರೆ. ಮತ್ತು ಅದನ್ನೆಲ್ಲ ಹೇಳಿದ ಮೇಲೆ ನೋಡಮ್ಮ, ಕುಂತಿ ಬಿಟ್ಟು ಬಂದಳು ಮಗನಷ್ಟೇನೆ. ಆದರೆ ನಾನು ನಿಮ್ಮ ಅಣ್ಣ ಗಟ್ಟಿಯಾಗಿದ್ದೀನಿ. ನೀನು ನನ್ನ ಹತ್ರ ಮಗಳನ್ನ ಬಿಟ್ಟು ಹೋಗ್ತಾ ಇದೀಯಾ. ನಿನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ನೀನು ಯೋಚನೆನೇ ಮಾಡಬೇಡ ಕಣಮ್ಮ ಅಂಥೇಳಿ ಧೈರ್ಯನ ಹೇಳ್ತಾನೆ. ಅದಾದಮೇಲೆ ಇವಾಗ ಇದೆಲ್ಲದಕ್ಕೂ ಕಾರಣ ಬಾಲನೇ ನಮ್ಗೆ ಆಗ್ಬಿಟ್ಟ ಅಂಥೇಳಿ ತುಂಬ ನೊಂದ್ಕೊಂಡಾಗ ಮತ್ತೆ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ. ಕಾವೇರಿ, ನೀನು ಯೋಚನೆ ಮಾಡಬೇಡ, ನಿನ್ನ ನಾನು ಜೈಲಿಗೆ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಣ್ಣ ನೀನು ಏನು ಹೇಳ್ತಿದ್ಯಾ, ನಾನಂತೂ ಏನೋ ಒಂಥರ ಬೇಜಾರಾಗಿ ಮನಸ್ಸಿಗೆ ರಾಣಿನ ಬಿಟ್ಟು ಹೋಗೋಕ್ಕಾಗ್ದ ಏನೇನೋ ಮಾತಾಡಿದ್ರೆ ನೀನು ಯಾಕಣ್ಣ ಈ ರೀತಿ ನಿನ್ನ ಜೈಲಿಗೆ ಕಳಿಸಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು, ನೀನು ಜೈಲಿಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ, ನಿನ್ನ ನಾನು ಜೈಲಿಗೆ ಕಳಿಸ್ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟು ಡಿಸಿಷನ್ನ ತೊಗೊತಾನೆ ಸತ್ಯಣ್ಣ. ಸೊ ಇಲ್ಲಿ ಒಂದು ಕಡೆ ತಾಯಿ ಮಗಳಿಬ್ಬರು ಮಾತಾಡ್ತಾ ಇರಬೇಕಾದಾಗ ನೋಡೆ, ಇನ್ಮೇಲೆ ಅವಳು ಅನಾಥಾಶ್ರಮಕ್ಕೆ ಹಾಸ್ಟೆಲ್ಗೆ ಹೋಗ್ತಾಳೆ, ಇವಳು ಜೈಲಿಗೆ ಹೋಗ್ತಾಳೆ. ಈಗ ನಿನ್ನ ಗಂಡಂದೇ ನಿನ್ನ ಮಕ್ಕಳದೇ ಮನೇಲಿಲ್ಲ, ಅವನ್ನ ತುಂಬ ಚೆನ್ನಾಗಿ ಇದಕ್ಕೆ ಹಾಕ್ಕೊಬಿಡು ಅಂತಾರೆ. ಏನಂತಾರದನ್ನ ನನಗೆ ಹೇಳೋಕ್ಕೂ ಬರ್ತಾಯಿಲ್ಲ ನಿಜವಾಗೂ. ಅಂದರೆ ಒಳಗಡೆ ಹಾಕ್ಕೊಬಿಡು, ಅವ್ನು ದುಡ್ದಿರೋದೆಲ್ಲ ತಂದು ನಿನ್ನ ಕೈಗೆ ಕೊಡೋ ಥರ ಮಾಡು, ಈ ಥರ ಎಲ್ಲ ಚೀಪಾಗಿ ಹೇಳ್ಕೊಡ್ತಾರೆ. ನಂಗಂತಿದೆಲ್ಲ ನೋಡೋದು ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಈ ರೀತಿ ತಾಯಂದಿರು ಇರ್ತಾರಂತ. ತಾಯಂದ್ರಂದರೆ ಎಲ್ಲ ಒಂದೇ, ಆದರೆ ಈ ಥರ ಒಂಥರ ಕೆಟ್ಟ ತಾಯಂದಿರು ಕೂಡ ಸುಮಾರು ಜನ ಇರ್ತಾರೇನೋ ಗೊತ್ತಿಲ್ಲ. ಸೊ ಸೀರಿಯಲಲ್ಲಿ ಒಂದೇ, ನನಗೂ ಗೊತ್ತಿಲ್ಲ. ಒಂಥರ ಕೆಟ್ಟದ್ದೆಲ್ಲ ಹೇಳ್ಕೊಡ್ತಾ ಇರ್ತಾಳೆ. ನಿನ್ನ ಗಂಡನ್ನ ಒಳಗಡೆ ಹಾಕೋ, ನೀನು ಸಪೋರ್ಟಾಗಿ ನಿಂತ್ಕೊಳ್ಳೋ ಥರ ಮಾಡ್ಕೊ, ಮತ್ತು ಏನಪ್ಪ ದುಡ್ಡೆಲ್ಲ ತಂದು ನಿನ್ನ ಕೈಗೆ ದುಡ್ದಿದ್ದೆಲ್ಲ ಕೊಡಂಗೆ ಮಾಡ್ಕೊ, ಈ ಥರ ಎಲ್ಲ ಹೇಳ್ತಾಳೆ. ಅಮ್ಮಮ್ಮ ಬಿಡಮ್ಮ, ಇನ್ಮೇಲೆ ಏನು ಹೇಳೋಕ್ಕೆ ಹೋಗ್ಬೇಡ, ಅದೆಲ್ಲ ಮಾಡ್ಕೊತೀನಿ ಅಂತ ಸರಳ ಕೂಡ ಹೇಳ್ತಾಳೆ. ಈ ಥರ ಕಿತಾಪತಿ ಹೆಂಗ್ಸಿ ಅಮ್ಮ. ಸೊ ಕ್ಯಾರೆಕ್ಟರ್ ಅಷ್ಟೇ, ಅವರಲ್ಲ. ಸೊ ಇನ್ನೇನು ಎಲ್ಲ ಹೇಳಿದ ಮೇಲೆ ಸರಿ ಆಯಿತು, ಇವಾಗ ಇನ್ನೇನು ಖುಷಿ ಆಯ್ತಲ್ವ ಬಿಡು ಅಂತೇಳಿ ಸುಮ್ಮನೆ ಆಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ, ಅಣ್ಣ ನೀನು ಏನಣ್ಣ ಹೇಳ್ತಾ ಇದೆಯಾ, ನಾನು ಕೊಲೆ ಮಾಡಿ ಬಂದಿದ್ದೀನಿ ಅಂತೇಳಿ 10 ವರ್ಷ ಜೈಲಿಗೆ ಹಾಕಿದ್ರಣ್ಣ ನನ್ನ. ಆ ಜೈಲು ನೋಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ, ಎತ್ತರವಾಗಿರುತ್ತೆ, ಹೊರಗಡೆ ಪ್ರಪಂಚ ಕಾಣಿಸಲ್ಲ, ಒಂಚೂರು ಗಾಳಿ ನೀರು ಬರಲ್ಲ, ಏನೂ ಬರಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಇರಬೇಕಣ್ಣ, ತುಂಬ ಬೇಜಾರಾಗುತ್ತೆ ನನಗೆ, ಹೋಗೋಕ್ಕೂ ಬೇಜಾರಾಗ್ತಿದೆ ಅಂತ ನೊಂದ್ಕೊಂಡ್ರೆ ನೀನೇನಣ್ಣ, ನೀನು ಜೈಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದೆಯಲ್ಲಣ್ಣ ಅಂತ ಹೇಳಿ ಕೇಳಿದಾಗ, ಹೌದು ಕಾವೇರಿ, ನಿನ್ನ ಜೈಲಿಗೆ ಕಳಿಸಲ್ಲ ನಾನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದಾಗ ಅಷ್ಟರಲ್ಲೇ ಇಲ್ಲಿಗೆ ರಾಣಿ ಬರ್ತಾಳೆ. ರಾಣಿ ಬಂದ ತಕ್ಷಣ, ಅಲ್ಲಮ್ಮಮ್ಮ ನನ್ನ ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ ಹೇಳಿದ್ರಲ್ವ, ಇವಾಗ ಯಾಕೆ ಹಾಸ್ಟೆಲಿಗೆ ಸೇರಿಸಲ್ಲ, ನಾನೇ ನೋಡ್ಕೊತೀನಿ ಅಂತ ಹೇಳ್ತಾ ಇದೆಯಲ್ಲಮ್ಮಮ್ಮ, ನೀವು ಹೇಳಿದ್ರೆ ತಾನೇ ಅಂತ ಹೇಳ್ಬಿಟ್ಟು ರಾಣಿ ಕೇಳ್ತಾಳೆ. ಚಂದು ಇದ್ಕೊಂಡು, ಅಲ್ಲ ಕಣೆ ರಾಣಿ, ನನ್ನ ಬಿಟ್ಟು ಹೋಗ್ತೀನಿ ನೀನು ಹಾಸ್ಟೆಲ್ಗೆ, ಆದರೆ ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ಅಂತ ಅಂದಾಗ, ಅಲ್ಲಿ ಯಾರನ್ನಾದರೂ ಬೇರೆನೋ ಫ್ರೆಂಡ್ ಮಾಡ್ಕೊತೀನಿ ಅಂತ ರಾಣಿ ಹೇಳ್ತಾಳೆ. ಆದರೆ ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ನೀನು ಅಂದಾಗ, ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಾವೇರಿ ಇದ್ಕೊಂಡು, ಚಂದು ಒಂದು ಕೆಲಸ ಮಾಡು, ರಾಣಿನೇನಾದರೂ ನೋಡಂಗಾದರೆ ಹಾಸ್ಟೆಲ್ಗೆ ಹೋಗಿ ನೋಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೂ ಅತ್ತೆ, ನನಗೆ ರಾಣಿನ ಬಿಟ್ಟಿರೋಕ್ಕಾಗ್ತಿಲ್ಲ, ಹೋಮ್ವರ್ಕ್ ಎಲ್ಲ ಜೊತೆಗೆ ಮಾಡ್ತಿದ್ವಿ, ಹೋಮ್ವರ್ಕ್ ಎಲ್ಲ ಜೊತೆಗೆ ಮಾಡಿ ಜೊತೆಗೆ ಶಾಲೆಗೆ ಹೋಗ್ತಿದ್ವಿ ಅಂತೇಳಿ ಹೇಳ್ತಾರೆ. ಆಗ ಹೇಳಿದಾಗ ಲೋಹಿತ್ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಹೇಳಿದಾಗ, ಇಲ್ಲ ನನಗೆ ರಾಣಿನೇ ಇಷ್ಟ ಅಂತ ಹೇಳ್ಬಿಟ್ಟು ಅವನು ಕೂಡ ಹಾಗೆ ಹೇಳ್ತಾನೆ. ಸೊ ಅದೆಲ್ಲ ಮುಗೀತು ಒಂದು ಕಡೆ. ಇನ್ನು ಇಲ್ಲಿ ಒಂದು ಕಡೆ ಅವ್ರದ್ದೊಂದು ರೋಡಿನ ಕರಿತಾನೆ, ರುದ್ರ ಬಾರ ಇಲ್ಲಿ ಅಂತೇಳಿ ಬರ್ತಾರೆ. ಅವರು ಬಂದ ತಕ್ಷಣವೇ, ಈಗ ನಾನು ಒಂದು ಕೆಲಸ ಹೇಳ್ತೀನಿ ನಿನಗೆ, ನೀನು ಕರೆಕ್ಟಾಗಿ ಆ ಕೆಲಸ ಮಾಡ್ತೀಯಾ ಅಂತೇಳಿ ಕೇಳ್ತಾನೆ. ಏನಣ್ಣ ಅದು ಕೆಲಸ ಅಂದರೆ, ಬಾಲನ್ನು ಮುಗಿಸ್ಬಿಡು ಅಂತ ಹೇಳ್ತಾನೆ. ಅಣ್ಣ ಏನಣ್ಣ ಹೇಳ್ತಿದ್ಯಾ, ನಾನು ಬಾಲನ್ನು ಮುಗಿಸ್ಬೇಕಾ ಅಂತೇಳಿ ಹೇಳಿದಾಗ, ಇನ್ನು ಕಣಿ ಕೇಳ್ತಾ ಇದೆಯಾ, ಅವನ್ನ ಮುಗಿಸಿ ನಾಳೆ ಇಷ್ಟರಲ್ಲಿ ಅವನ್ನ ನನ್ನ ಮುಂದಕ್ಕೆ ತಂದು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನು ರೌಡಿ ಒಂದು ಕಡೆ ಶಾಕು. ಹಂಗಂದ ತಕ್ಷಣವೇ, ಸರಿ ಅಣ್ಣ ಆಯಿತು, ನೀವಿನ ಹೇಳಿದಿರ ಬಾಲನ್ನು ಮುಗ್ಸೋಕ್ಕೆ ಅಂತಂದರೆ ಖಂಡಿತ ಮುಗಿಸ್ತೀವಿ ಅಂತೇಳಿ ರೌಡಿ ಒಪ್ಕೊಂಡು ಅವ್ನ ಪಾಡಿಗೆ ಅವ್ನು ಹೊರಟೋಗ್ಬಿಡ್ತಾನೆ, ಅವನಿಂದ ಶಾಕಿಂದನೇ. ಸೊ ಇಲ್ಲಿ ಒಂದು ಕಡೆಯಿಂದ ಹೊರದ ಅಂದ್ಕೊಳ್ಳೋದೇನೆಂದರೆ, ಇವನು ಯಾವತ್ತಿದ್ರೂ ನನಗೆ ಮುಳ್ಳಾಗ್ತಾನಂತ ನನಗೆ ಗೊತ್ತಿತ್ತು, ಆದರೆ ಆ ಮುಳ್ಳೆ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟು ದಿನ ಸಾಕ್ತೆ, ಇವಾಗ ಅವನೇನಂತ ಗೊತ್ತಾಯ್ತಲ್ವ, ಅವನ್ನ ಮುಗಿಸೋದೇ ಒಳ್ಳೆಯದು, ಅವನು ನನಗೆ ಇಷ್ಟೊಂದೆಲ್ಲ ದುಷ್ಮಂತನ ಮಾಡ್ತಾನಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅವನ್ನ ಮುಗಿಸಿ ಅವನ ಕಥೆನ ನೋಡ್ಕೊತೀನಿ ಆಮೇಲೆ ಅಂತೇಳಿ ವರ್ಧ ಅಂದ್ಕೊಳ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಎಲ್ಲರೂ ಕೂಡ ಬೆಳ್ದಿಂಗಳಲ್ಲಿ ಕೂತ್ಕೊಂಡು, ಹೊರಗಡೆ ಲೈಟಿನ ಬೆಳಕಲ್ಲಿ ಕೂತ್ಕೊಂಡು, ಇವತ್ತೊಂದಿನ ನೈಟ್ ಅಲ್ವಾ ಕಾವೇರಿ ಇರೋದು, ಸೊ ಹಾಗಾಗಿ ಎಲ್ಲರೂ ಊಟ ಮಾಡಬೇಕು ಅಂತ ಹೊರಗಡೆ ಚಾಪೆ ಹಾಸ್ಬಿಟ್ಟು ಎಲ್ಲರನ್ನೂ ಕುಂಡ್ರಿಸ್ತಾರೆ. ಸತ್ಯಣ್ಣ ಎತ್ಕೊಂಡು, ಭಾರತಿ ನೀವು ಕೂತ್ಕೊಂಡು ಊಟ ಮಾಡಿ ಅಂದರೆ, ಇಲ್ಲ ಕಣಪ್ಪ ಇವತ್ತು ಏಕಾದಶಿ, ನಾನು ಹಣ್ಣುಗಳು ತಿಂತೀನಿ ಅಂತ ಅಂತಾಳೆ. ನೀನು ಯಾಕೆ ಸರಳ ಕೂತಿದೆಯಾ, ಬಾರೆ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ಬಿಟ್ಟು ಸರಳನ್ನು ಕರೀತಾನೆ. ಸೊ ಅದೆಲ್ಲ ಆದಮೇಲೆ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಹೋದ ತಕ್ಷಣವೇ ಇಲ್ಲಿ ಆಲ್ರೆಡಿನೇ ಬಾಲನೂ ಇವರು ಬಂದಿರ್ತಾರೆ, ಗೂಗ್ಲಿಬ್ರು ಕೂಡ ಇವ್ರನ್ನ ನೋಡೋಗ್ಬೇಕು ಅಂತ ಹೇಳಿಬಿಟ್ಟು. ಸೊ ಕರೆಂಟ್ ಹೋದ ತಕ್ಷಣ ಲೈಟ್ ಥರಗೆ ಹೋಗಿ ಸರಳ
ಏನಾದರೂ ಮೇಣದ ಬತ್ತಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲೇ ಸರಳ ಎತ್ಕೊಂಡು ನಾನು ತೊಗೊಂಡು ಬರ್ತೀನಿ ಅಂತೇಳಿ ಲೈಟ್ ತರೋಕ್ಕೆ ಎದ್ದೋಗ್ತಾಳೆ. ಸಾರಿ, ಕಾವೇರಿ. ಅದನ್ನು ನಿಂತ್ಕೊಂಡು ಬಾಲ ತುಂಬಾ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾನೆ, ಗೂಗ್ಲಿ ಬಾಲ ಕೂಡ. ಸೊ ಅದೆಲ್ಲ ಆದಮೇಲೆ ಸರಳ ಎತ್ಕೊಂಡು, ನೀವು ರಾತ್ರಿಗೆ ಎಷ್ಟೊಂದೆಲ್ಲ ಬೆಳಗ್ಗೆಯಿಂದ ಬೈಯೋದು ನನ್ನ, ರಾತ್ರಿಗೆ ಮಾತ್ರ ಸರಳ ಸರಳ ಅಂತ ನಂಬಿಸೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಯಾರೇ ನಂಬಿಸಿದ್ರಿ ಇವಾಗ, ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಅವರಿಬ್ಬರು ಜಗಳಾಡ್ತಾ ಇರ್ತಾರೆ. ಸೊ ಇಲ್ಲಿ ಗೋಡೆ ಹತ್ರ ನಿಂತ್ಕೊಂಡು ಗೂಗ್ಲಿನೂ ಬಾಲ ಇಬ್ಬರು ನೋಡ್ಕೊಂಡು ಅವ್ರನ್ನ ನಿಂತಿರ್ತಾರೆ. ಅಷ್ಟರಲ್ಲೇ ಇನ್ನು ಅವಳು ಲೈಟನ್ನ ತಗೊಂಡು, ಅಂದರೆ ಮೇಣದ ಬತ್ತಿನ ತಗೊಂಡು ಕಾವೇರಿ ಬರ್ತಾಳೆ ಮಗಳನ್ನ ಕರ್ಕೊಂಡು. ಅಮ್ಮ ನಾನು ಬರ್ತೀನಿ ಅಂತ ಹೋಗಿರ್ತಾಳೆ ಅವಳು. ಸೊ ಅದನ್ನು ನೋಡಿ ತುಂಬಾ ನೊಂದ್ಕೊತಾನೆ ಬಾಲ. ನಾನು ಹೇಳ್ತೀನ, ನಾನು ನೋಡ್ಕೊಳಕ್ಕಾಗ್ತಿಲ್ವಲ್ಲ ಅಂಥೇಳಿ, ಮಗಳನ್ನ ನೋಡ್ಕೊಳಕ್ಕಾಗ್ತಿಲ್ವಲ್ಲ, ಹತ್ರ ಇದ್ದರೂ ಕೂಡ ಹೋಗಿ ಮಾತಾಡ್ಸೋಕ್ಕಾಗಲ್ವಲ್ಲ ಅಂಥೇಳಿ ತುಂಬಾ ನೊಂದ್ಕೊತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಲೈಟ್ ತೊಗೊಂಡು ಬರ್ತಾಳೆ. ಇನ್ನು ಬಂದು ಎಲ್ಲರೂ ಕೂಡ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು ಇವಾಗ. ಸೊ ರಾಣಿ ಅಂತೂ ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾಳೆ, ಅದನ್ನು ನೋಡಿ ಬಾಲ ತುಂಬ ನೊಂದ್ಕೊತಾನೆ. ಸೊ ಎಲ್ಲರೂ ಕೂಡ ಇವತ್ತು ನಾನೇ ಕೈ ತುತ್ತು ಕೊಡ್ತೀನಿ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅನ್ನನ ಕಲಿಸ್ಬಿಟ್ಟು ಕೊಡಿ ಅಂತೇಳಿ ಹೇಳಿದಾಗ, ಫಸ್ಟ್ ಕೈ ತುತ್ತು ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಕಾವೇರಿ ಇದ್ಕೊಂಡು, ಅಣ್ಣ ಯಾವತ್ತಿದ್ರೂ ಕೈ ತುತ್ತು ಮೊದಲನೇದು ಹೆಂಡ್ತಿಗಾಗಿರ್ಬೇಕಣ್ಣ, ಯಾವುದೇ ಒಂದು ಇದಾದರೂ ಕೂಡ ಹೆಂಡ್ತಿಗೆ ಇರಬೇಕದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾಲ ಅದನ್ನು ನೋಡಿ ತುಂಬ ನೊಂದ್ಕೊತಾನೆ. ಆದರೆ ಹಿಂಗೆ ಹೇಳ್ತಾಳಲ್ಲ ಕಾವೇರಿ ಅಂತ ಹೇಳ್ಬಿಟ್ಟು, ಆದರೆ ನಾನು ಯಾವ ಥರ ಇದ್ದೀನಿ ಅಂತ ಅವನಿಗೆ ತುಂಬ ನೋವಾಗುತ್ತೆ. ಸೊ ಅದನ್ನು ಕೇಳಿಸ್ಕೊಂಡು ಸತ್ಯಣ್ಣ, ತಗೊಳ್ಳೆ ಸರಳ ಅಂತೇಳಿ ಕೈ ತುತ್ತನ್ನ ಕೊಟ್ಟ ತಕ್ಷಣ ಸರಳಗೆ ತುಂಬ ಶಾಕ್ ಆಗುತ್ತೆ. ಅಂದರೆ ನಮ್ಮ ಮನೆಯವರು ನನಗೆ ಕೊಟ್ರಲ್ಲ ಫಸ್ಟು ಕೈ ತುತ್ತನ್ನ ಅಂತೇಳಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಸೊ ಆ ಕೈ ತುತ್ತನ್ನ ಇಸ್ಕೊಂಡು ಅವ್ಳು ತುಂಬ ತಿಂತಾಳೆ. ಇನ್ನು ತಂಗಿ ಕೊಡ್ತಾರೆ, ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾನೆ. ಸೊ ತುಂಬ ನೊಂದ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾಳೆ ಅದನ್ನು ಕಾವೇರಿ ಕೈ ತುತ್ತು ತಿನ್ಬೇಕಾದಾಗ. ಹಿಂದೆ ಗೂಗ್ಲಿನೂ ಬಾಲ ನೋಡ್ತಲೇ ಇರ್ತಾರೆ. ಸೊ ಅದೆಲ್ಲಾದಮೇಲೆ ಒಂದು ಸ್ವಲ್ಪ ಫೀಲಿಂಗ್ಸಲ್ಲಿ ಇರಬೇಕಾದಾಗ ಚಂದು ಇದ್ಕೊಂಡು, ಇವ್ರನ್ನ ಹೇಗಾದರೂ ನಗಿಸ್ಬೇಕಲ್ವ ನಾನು ಅಂತ ಹೇಳ್ಬಿಟ್ಟು, ನನಗಿನ್ನೊಂದು ದೊಡ್ಡ ತುತ್ತು ಕೊಡಪ್ಪ ಅಂಥೇಳಿ ಕೇಳ್ತಾನೆ. ಅದನ್ನು ಕಾಮಿಡಿ ಮಾಡ್ಕೊಂಡಂಗೆ ಕೇಳಿದಾಗ ದೊಡ್ಡ ತುತ್ತನ್ನ ಕೊಡ್ತಾರೆ. ಕೊಟ್ಟ ತಕ್ಷಣ ಚಂದು ಏನು ಮಾಡ್ತಾನೆ ಅಂದರೆ, ಅದನ್ನ ಎರಡು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೂಗಿಗೆಲ್ಲ ಅಂಟಿಸ್ಕೊಂಡ್ಬಿಡ್ತಾನೆ ಅನ್ನನ. ಸೊ ಅದನ್ನ ಬಾಯಲ್ಲಿ ಇಟ್ಕೋಬೇಕಾದಾಗ ಮೂಗೆಲ್ಲ ಒಂಥರ ಗಲೀಜಾಗ್ಬಿಡುತ್ತೆ. ಅದಾದ ತಕ್ಷಣವೇ, ಯಾಕೋ ಹಂಗೆ ತಿಂತಾ ಇದೆಯಾ, ನಿಧಾನಕ್ಕೆ ತಿನ್ನು, ಅನ್ನ ನೋಡಿಲ್ವೇನೋ ಅಂತೇಳಿ ಸರಳ ಬೈತಾಳೆ. ಸೊ ತೆಗೆದ ತಕ್ಷಣ ಎಲ್ಲ ಮೂಗಿಗೆಲ್ಲ ಆಗಿರುತ್ತೆ. ಅದನ್ನು ಕಾವೇರಿ ಮತ್ತು ರಾಣಿ ಮತ್ತು ಸರಳ, ಸತ್ಯಣ್ಣ ಎಲ್ಲರೂ ನೋಡಿ ನಗಾಡ್ಬಿಡ್ತಾರೆ. ಆವಾಗ ಅವನಿಗೆ ಖುಷಿ ಆಗುತ್ತೆ, ನಾನು ಎಲ್ಲರನ್ನೂ ನಗಿಸ್ತೆ ಅಂತ ಹೇಳ್ಬಿಟ್ಟು. ಮತ್ತು ಸರಳ ಮನಸ್ಸಲ್ಲಿ ಏನು ಅನ್ಕೊತಾಳಂದರೆ, ಅಪ್ಪ ಮಗ ಇಬ್ಬರು ತಂಗಿ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಗೊಯ್ಗುಡ್ತಾ ಇರ್ತಾಳೆ. ಸೊ ಅದನ್ನು ನೋಡಿ ಸತ್ಯಣ್ಣ, ಬಾಲನೂ ಗೂಗ್ಲಿ ಇಬ್ಬರು ಮಾತಾಡ್ತಾರೆ. ನನಗೆ ಈ ಥರ ನನ್ನ ಮಗಳು ನನ್ನ ಹೆಂಡ್ತಿನ ಸಂತೋಷವಾಗಿ ನೋಡ್ಕೊಳಕ್ಕಾಗಲಿಲ್ಲಲ್ಲೋ, ನಾನು ಎಂಥ ಅಪ್ಪನೋ, ನಾನು ಒಳ್ಳೆ ಅಪ್ಪನೂ ಆಗಲಿಲ್ಲ, ಒಳ್ಳೆ ಗಂಡನೂ ಆಗಲಿಲ್ಲ ಅಂತ ನೊಂದ್ಕೊತಾ ಇರ್ತಾನೆ. ಗೂಗ್ಲಿ ಇದ್ಕೊಂಡು, ಅಣ್ಣ ನೋಡೋಣ ಎಷ್ಟು ಖುಷಿಯಾಗಿದ್ದಾರೆ ಅವರು ಅಂತೇಳಿ ಹೇಳ್ತಾ ಇರ್ತಾನೆ. ಸೊ ಇವರು ತುಂಬ ಖುಷಿಯಾಗಿ ಎಲ್ಲ ಮಾತಾಡ್ಕೊಂಡು, ಅಣ್ಣ ಎಲ್ಲ ನಿನ್ನಂಗೆ ಅಣ್ಣ, ಇವನು ಚಂದು ಏನೇ ಆದರೂ ಎಲ್ಲ ನಿನ್ನ ಥರನೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅಣ್ಣ ಅದಕ್ಕೆ ಇದೇ ರೀತಿ ಮಾಡ್ತಾಯಿದ್ರು, ಸಣ್ಣ ಹುಡುಗಾದ ಕೂಡ ಇದೇ ಥರನೇ ಮಾಡ್ತಾಯಿದ್ರು ಅಂತ ಹೇಳಿ ಅವ್ರ ಅಣ್ಣನ ಬಗ್ಗೆ ಹೇಳ್ತಾ ಇರ್ತಾಳೆ. ಸೊ ಸುಮ್ಮನಿರಮ್ಮ ತಂಗಿ, ನೀನು ಇದನ್ನೆಲ್ಲ ಯಾಕೆ ಹೇಳ್ತೀಯ ಇವಳಿಗೆ, ಅದನ್ನೇ ಕಾಲು ಹೇಳ್ಕೊಂಡು ಕೂತ್ಕೊತಾಳೆ ಅಂತ ಸತ್ಯಣ್ಣ ಹೇಳ್ತಾರೆ. ಸೊ ಇನ್ನೇನು ಅದನ್ನು ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಬಾಲ ತುಂಬ ನೊಂದ್ಕೊಂಡು, ಅವನ ಕಣ್ಣೀರುಗಳಿಗೆ ಕೊನೆಯೇ ಇರೋಲ್ಲ, ಅಷ್ಟು ನೊಂದ್ಕೊಂಡು ಪಾಪ ನಿಂತಿರ್ತಾನೆ. ಸೊ ನೋಡೋಣ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ. ರೌಡಿಗಳಿಗೆ ಬೇರೆ ಡೀಲ್ ಕೊಟ್ಟಿದ್ದಾನೆ ವರದಾ, ಇವನ್ನ ಮುಗಿಸ್ಬಿಡು ಅಂತ. ಇಲ್ಲಿ ಒಂದು ಕಡೆ ಜೈಲಿಗೆ ಬೇರೆ ಹೊರಟಿದ್ದಾಳೆ, ಇನ್ನು ಒಂದು ಕಡೆ ಅವಳ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಕಾವೇರಿ. ಒಂದು ಕಡೆ ಜೈಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದಾಳೆ, ಒಂದು ಕಡೆ ಸತ್ಯಣ್ಣ ನಾನು ಕೂಡ ಜೈಲಿಗೆ ಕಳಿಸಲ್ಲ ನನ್ನ ತಂಗಿನ ಅಂತ ಹೇಳ್ತಿದ್ದಾನೆ. ಏನಾಗುತ್ತಂತ ವೆಯ್ಟ್ ಮಾಡಬೇಕು, ನಾಳೆವರೆಗೂ ನೋಡಬೇಕಷ್ಟೆ. ಸೊ ಇಲ್ಲೇನೇನು ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಡೆಯಿಂದ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.